ಸರಿ, ಅವಳು ನಿನಗೆ ಗೊತ್ತಿರಲೇಬೇಕಲ್ಲವೇ ಯಾರೊಂದಿಗೆ ಆನಂದೋತ್ಸವಕ್ಕೆ ಹೋಗಿದ್ದಾಳೆಂದು? ಎಲ್ಲಿದ್ದಾಳವಳು? ಭಗವಂತ, ಪ್ರಾಪ್ತಿಯ ವಿಷಯ ನನಗೇನು ತಿಳಿದಿಲ್ಲ ಭಗವಂತ. ನಾನು ಕಾರಾಗೃಹದಲ್ಲಿ ಬಂಧಿಯಾಗಿದ್ದೆ. ನನ್ನ ಜೀವನದಲ್ಲಿ ಎಲ್ಲರೂ ಏಕೆ ಹೀಗಿದ್ದಾರೆ? ಇವಳಿಗೆ ಇವಳ ಒಡ ಹುಟ್ಟಿದ ಸೋದರಿಯಲ್ಲಿದ್ದಾಳೆ ತಿಳಿದಿಲ್ಲ. ನನ್ನ ಪ್ರೀತಿಯ ಸೋದರಿ ದೇವಕಿ, ಅವಳಿಗೆ ಅವಳ ಅಷ್ಟಮ ಪುತ್ರನಲ್ಲಿದ್ದಾರೆ ತಿಳಿದಿಲ್ಲ. ಮತ್ತವನು ಆ ಚಕ್ರಧಾರಿ ವಿಷ್ಣು, ಅವನಿಗೆ ಭಗವಂತ ಕಂಸನ ಶಕ್ತಿಯ ಅರಿವಿಲ್ಲ. ನಾನೇ ಕಣ ಕಣದಲ್ಲೂ ಇರುವವನು, ಅಂತರ್ಯಾಮಿ ನಾನು. ನನ್ನಿಂದ ಏನು ಮುಚ್ಚಿಡಲಾಗದು. ವಿವಾಹಕ್ಕೂ ಮುನ್ನ ಪ್ರಾಪ್ತಿ ಯಾರನ್ನು ಪ್ರೀತಿಸುತ್ತಿದ್ದಳು? ಕೃಷ್ಣ, ನಮಗ್ ತೊಂದ್ರೆ ಆದಾಗ ಅದನ್ನ ಅವಾಗ ನೋಡ್ಕೊಂಡ್ರೆ ಆಯ್ತು. ಮೊದ್ಲು ಈ ಸಮಸ್ಯೆ ದೂರ ಆಗ್ಬೇಕು. ನಡೀರಿ. ಜೋರಾಗಿ ತಳ್ಳಿ ಬಲ ಕೊಟ್ಟಳು ಬಲರಾಮ. ಜೋರಾಗಿ ತಳ್ಳಿ ಗಾಡಿನ. ನಾನು ನಿಮ್ಗೆ ಸಹಾಯ ಮಾಡ್ಲಾ? ನೀನ್ ಎತ್ತಿನ ಗಾಡಿ ಹೇಳಿದ್ಯಾ? ನಿಂಗ್ ನನ್ ಗದೆನೇ ಎತ್ತಕ್ಕಾಗ್ಲಿಲ್ಲ. ಅಣ್ಣ, ನನ್ಗ್ ನಿನ್ನಷ್ಟು ಶಕ್ತಿ ಇಲ್ದೇ ಇದ್ರು ನಿಂಗ್ ನಾನಂತೂ ಸಹಾಯ ಮಾಡ್ಬೋದಲ್ವಾ? ಸರಿ ಕೃಷ್ಣ, ನೀನು ಬಾ, ಸಹಾಯ ಮಾಡು. ಇದಕ್ಕೆ ಹೇಳ್ತಾರೆ ಬಾ ಎತ್ತಿನ ಗಾಡಿ, ನನಗೆ ಸಾವು ಕೊಡು. ಆಗ ಅವನಿಗೆ ಯಾವುದೇ ನಾಯಕನ ಅಥವಾ ಅವತಾರಿಯ ಅವಶ್ಯಕತೆ ಅಗತ್ಯವಿರುವುದಿಲ್ಲ. ಅದಕ್ಕಾಗಿ ಕೃಷ್ಣಾವತಾರದ ಪರಮ ಉದ್ದೇಶವೂ ಇದೇ ಆಗಿದೆ. ಮನುಷ್ಯ ತನ್ನನ್ನೇ ಪ್ರಬಲಗೊಳಿಸಿಕೊಳ್ಳುವುದು. ಅಣ್ಣ, ಅಣ್ಣ, ಈ ಗಾಡಿ ಕೆಳಗಡೆ ಬರ್ತಿದೆ. ಅಣ್ಣ, ನಾನು ಸಿಕ್ಕಾಕೋತಿದ್ದಣ್ಣ. ಕೃಷ್ಣ, ದೂರ ಹೋಗು. ಈ ಎತ್ತಿನ ಗಾಡಿಲಿ ಏನೋ ಸಮಸ್ಯೆ ಇದೆ. ನಂಗ್ ಅನ್ಸ್ತಿದೆ ಇದ್ರ ಮೇಲೆ ಯಾರೋ ನಿಂತ್ಕೊಂಡಿರೋ ಹಾಗಿದೆ. ಮತ್ತೆ ಬೇಕು ಅಂತಾನೆ ಒಂದೇ ಕಡೆಗೆ ಎಳಿತಿರೋ ಹಾಗಿದೆ. ನಿನ್ ಯೋಚನೆ ಸರಿಯಾಗಿದೆ ಬಲರಾಮ, ಆದ್ರೆ ನಿನ್ಗೇನು ಮಾಡಕ್ಕಾಗಲ್ಲ. ದೇಹ ಇಲ್ದಿರೋ ಉತ್ಕಚನ್ ಕೈಯಿಂದ ಕೃಷ್ಣನ ಸಾವು ಇವತ್ತು ಖಂಡಿತ. ನನ್ನ ಜೀವನದಲ್ಲಿ ಅತಿ ಸಂತೋಷದ ದಿನ ಭಗವಂತ. ಇಂದು ನನ್ನ ಸಂತೋಷಕ್ಕೆ ಎಣೆ ಇಲ್ಲ ಭಗವಂತ. ನನಗಿಂದು ನಿಮ್ಮ ಪ್ರೀತಿ ದೊರೆಯಿತು. ನನಗಿಂದು ಆನಂದವಾಗಿದೆ, ಅತಿ ಆನಂದ. ಅಸ್ತಿ, ನನಗೂ ಭಗವಂತ, ಭಗವಂತ, ನೀನು ನಿಜವಾಗಿಯೂ ಜೀವ ಬಿಟ್ಟೆಯಾ? ಅಸ್ತಿ, ಕಣ್ಣು ತೆರೆ, ಏನಾದರೂ ಹೇಳು. ನಿನ್ನ ಪ್ರಾಣವೇ ಹೋಗುತ್ತಿದೆ ಅಸ್ತಿ, ಏಕೆಂದರೆ ಅವಳು ಇನ್ನು ಜೀವಂತವಾಗಿದ್ದಾಳೆ, ನಿನ್ನ ಪ್ರೀತಿಯ ಸೋದರಿ ಪ್ರಾಪ್ತಿ. ಆದರೆ ನೀನು ನೆಮ್ಮದಿಯಿಂದ ಜೀವ ಬಿಡು, ಏಕೆಂದರೆ ನಾನು ನಿನ್ನ ಸೋದರಿಯ ಹತ್ಯೆಯನ್ನು ಇಷ್ಟೇ ಪ್ರೀತಿಯಿಂದ ಮಾಡುತ್ತೇನೆ. ಮಹಾರಾಜ, ಸತ್ಯ, ಸತ್ಯ, ಸತ್ಯ? ಯಾವ ಸತ್ಯ? ಅಸ್ತಿ, ನಿನಗೆ ಭಗವಂತ ಕಂಸನ ಮೇಲಾಣೆ, ಸತ್ಯ ಹೇಳುವ ಮೊದಲೇ ಸಾಯಬೇಡ. ಹೇಳು, ಯಾವ ಸತ್ಯ?
ಈ ಸಾಮಾನ್ಯ ಸ್ತ್ರೀ ಜೀವನ ಪೂರ್ತಿ ನನ್ನಿಂದ ತನ್ನ ಸೋದರಿ ಪ್ರಾಪ್ತಿಯ ಸತ್ಯ ಬಚ್ಚಿಟ್ಟಳು. ಇವಳು ಭಕ್ತಿಯ ಧರ್ಮವನ್ನು ನಿಭಾಯಿಸಲಿಲ್ಲ, ಹಾಗೂ ಪತ್ನಿಯ ಧರ್ಮವನ್ನು ಕೂಡ. ಇವಳಿಗಿಂತ ಪ್ರಾಪ್ತಿಯೇ ಮೇಲು. ಅವಳು ನನ್ನ ಎದುರಲ್ಲೇ ನಿಂತು ಮೋಸ ಮಾಡಿದಳು. ಆಂತರ್ಯ ಬೇರೆ, ನಡವಳಿಕೆ ಬೇರೆ ಮಾಡಲಿಲ್ಲ. ಆದರೆ ಇವಳು ಪ್ರೇಮಿಸುತ್ತಲೇ ಮೋಸ ಮಾಡಿದ್ದಾಳೆ. ಹಾಗೂ ಮೋಸಗಾರರಿಗೆ ಏನು ಶಿಕ್ಷೆ ವಿಧಿಸಬೇಕು ಚಾಣೂರ? ಮೃತ್ಯುದಂಡ ಭಗವಂತ. ಕೇಳಿಸಿದೆ, ಮೃತ್ಯುದಂಡ ಕೇಳಿತೆ ನಿನಗೆ? ಈ ಮೃತ್ಯುದಂಡ ನಿನಗೆ ಏಕೆ ದೊರೆಯಿತು? ಇನ್ನೊಂದು ಜನ್ಮವೆತ್ತಿದರೆ ನಿನ್ನ ಧರ್ಮ ಪೂರ್ತಿಯಾಗಿ ನಿಭಾಯಿಸು. ತಿಳಿಯಿತೆ ಭಗವಂತ ಕಂಸನ ಮೃತ ಪತ್ನಿ ಆಸ್ತಿ? ನಾನು ಮತ್ತೆ ಅಣ್ಣ ಅವರಿಗೆ ಬುದ್ಧಿ ಹೇಳ್ತೀವಿ ಅಲ್ವಾ ಅಣ್ಣ? ಕೃಷ್ಣ, ನಂಗ್ ನೇರವಾಗಿ ಹೇಳಿದ್ರೇನೆ ಅರ್ಥ ಆಗೋದು. ಒಂದ್ಸಲ ನನ್ ಗದೆ ಮಾತಾಡಕ್ ಶುರು ಮಾಡಿದಾಗ ಆ ರಾಕ್ಷಸಂಗೆ ಎಲ್ಲ ಅದಾಗದೆ ಅರ್ಥ ಆಗುತ್ತೆ ಬಿಡು. ಬ್ರಹ್ಮದೇವ, ನೀವು ಆರಾಮಾಗಿರಿ. ನಾಳೆ ಯಮುನೆ ತೀರದಲ್ಲಿ ಆ ರಾಕ್ಷಸ ಮತ್ತೆ ನಾವು, ಸರಿನಾ ಬ್ರಹ್ಮದೇವ? ಇದೇನು ಯಮುನೆ ದಡದಲ್ಲಿ ರಾಕ್ಷಸ ಮತ್ತೆ ಕೃಷ್ಣ, ಮತ್ತೆ ನಾನು? ಕೃಷ್ಣ, ಈಗ ನಿನ್ ವಿಷಯ ಏನು ಅಂತ ನಾನು ಕಂಡಿಡಿತೀನಿ. ಕೃಷ್ಣ, ನೀನೇ ನಿನ್ನ ಸಾವಿನ ಸ್ಥಳನ ನಿರ್ಧರಿಸಿದೆ. ಸಾವಿನ ಗಳಿಗೆನೂ ಕೂಡ ನಾಳೆನೆ ನೀನು ಯಮುನೆ ತೀರದಲ್ಲಿ ನಿನ್ನ ಕೊನೆಯ ಉಸಿರನ್ನ ಎಳಿತೀಯ. ಅಳೋ ಧ್ವನಿ ಎಲ್ಲಿಂದ ಬರ್ತಿದೆ? ಕಂದ, ಇದು ಕರ್ಕಶವಾದ ಧ್ವನಿಯಲ್ಲ, ಇದು ಅಪಶಕುನದ ಧ್ವನಿ. ಅಪಶಕುನ? ಆದ್ರೆ ಅಮ್ಮ, ಮತ್ತಿದ್ಯಾರೋ ಕಷ್ಟದಲ್ಲಿ ಕರೀತಾ ಇರೋ ತರ ಇದೆಯಲ್ಲ. ದುಃಖ ಇರೋ ಧ್ವನಿಯಲ್ಲಿ ಅಪಶಕುನನ? ಅದೇಗಮ್ಮ? ಕಂದ, ಇದು ಪ್ರಶ್ನೆ ಕೇಳೋ ಸಮಯ ಅಲ್ಲ, ಇದು ನಿದ್ದೆ ಮಾಡೋ ಸಮಯ. ಮಲ್ಕೋ ಬಾ. ಬಾ. ಅಪ್ಪ, ಯಾರವರು ಇಷ್ಟ್ರಾತ್ರಿಲಿ ಅಳ್ತಿರೋ ಆಗಿದೆಯಲ್ಲ? ಕೃಷ್ಣ. ಯಶೋದೆ, ಕೃಷ್ಣ, ಅದು ಚಂಡಾಳಿಯ ಧ್ವನಿ. ಸ್ಮಶಾನದಲ್ಲಿರೋ ಚಂಡಾಳಿ. ಇದೇ ಅವಳು ದುಡಿಮೆ ಅಂತಂದ್ರೆ ನನ್ಗನ್ಸುತ್ತೆ ಸ್ಮಶಾನದಲ್ಲಿರೋ ತಾಯಿ ಯಾರಾದ್ರೂ ಸಾಯ್ಲಿ ಅಂತ ಅಲ್ಲ, ತನ್ಗೆ ಊಟ ಸಿಗ್ಲಿ ಅಂತ ಬೇಡ್ಕೋತಾ ಇರೋದು ಯಮರಾಜನ ಹತ್ರ, ಅಲ್ವಾ ಅಪ್ಪ? ಅಪ್ಪ, ಊಟ ಮಾಡ್ಬೇಕು ಅಂದ್ರೆ ಯಮರಾಜನ ಹತ್ರ ಯಾಕೆ ಕೇಳ್ಬೇಕಿತ್ತು? ಅವಳು ಗೋಕುಲಕ್ಕೆ ಬರ್ಬೋದಲ್ವಾ? ಕಂದ, ಬಾ ಮಲ್ಕೋ ಈಗ. ಹೇಳಿ ಅಪ್ಪ, ಯಾಕೆ ಅಂತ ಹೇಳಿ, ಯಾಕೆ ಅಂತ ಹೇಳಿ ಕಂದ. ಚಂಡಾಳಿ ಯಾವುದೇ ಊರೊಳಗಡೆ ಬರೋ ಹಾಗಿಲ್ಲ, ಹಾಗಾಗಿ ಅವಳು ಇಲ್ಲಿಗೆ ಬರೋಕ್ಕಾಗಲ್ವಾ? ಆದ್ರೆ ಯಾಕಪ್ಪ? ಯಾಕಂದ್ರೆ ಕಂದ, ಜನರೆಲ್ಲ ಅಂದ್ಕೊಂಡಿದ್ದಾರೆ ಚಂಡಾಳಿ ಅಂದ್ರೆ ಅಶುಭ ಅಂತ. ಯಾವ ಊರಲ್ಲಿ ಅವಳು ಕಾಲಿಡ್ತಾಳೋ ಅಲ್ಲಿಗೆ ಯಮರಾಜನ ಆಗಮನ ಆಗತ್ತೆ, ಮತ್ತೆ ಜನರಿಗೆ ಅಕಾಲ ಮೃತ್ಯು ಆಗತ್ತೆ ಅಂತ. ಇದು ಭೋಜನದ ಸುಗಂಧ.
ಕಂದ. ಅಮ್ಮ ಚಾಂಡಾಲಿನಿ. ಕೃಷ್ಣ ಸಾಕು, ಇನ್ನು ಪ್ರಶ್ನೆ ಕೇಳ್ಬೇಡ. ಆದ್ರೆ ಅಮ್ಮ ನನ್ಗೆ ನಿದ್ರೆನೇ ಬರ್ತಿಲ್ಲ. ಕಂದ, ತುಂಬಾ ಹೊತ್ತಾಗಿದೆ ಅಲ್ವಾ, ಬಾ. ನನ್ನ ಪ್ರಭು ಸವಿದ ಹಣ್ಣು, ನಾನಿದನ್ನು ತಿನ್ನಲು ಸಾಧ್ಯವಿಲ್ಲ. ಏನಾದರೂ ಸರಿ, ನಾನಿದನ್ನು ತಿನ್ನುವುದಿಲ್ಲ. ನಾನು ತಿನ್ನುವುದಿಲ್ಲ. ದೇವಿ, ಇಷ್ಟು ವರ್ಷಗಳ ಯಾತ್ರೆಯ ನಂತರ ಶಬರಿ ಎಲ್ಲವನ್ನೂ ಮರೆತಿದ್ದಾಳೆ. ಆದರೂ ಕೂಡ ಅವಳು ನನ್ನನ್ನು, ನಾನು ಇಷ್ಟಪಟ್ಟ ಬೋರೆ ಹಣ್ಣನ್ನು ಇಲ್ಲಿಯವರೆಗೂ ಮರೆತಿಲ್ಲ. ಆದರೆ ಪ್ರಭು, ಆ ಶಬರಿ ತಾನೇ ತನ್ನ ಕೈಯಾರೆ ನಿಮಗೆ ಹಣ್ಣು ನೀಡಿದಳು. ಇನ್ನೂ ಏಕೆ ಅವಳ ಉದ್ಧಾರವಾಗಿಲ್ಲ? ದೇವಿ, ರಾಮಾವತಾರದಲ್ಲಿ ಶಬರಿ ನನಗೆ ಹಣ್ಣು ನೀಡಿದಾಗ ಆಗ ಪರಿಸ್ಥಿತಿಯ ವಶವಾಗಿದ್ದ ನಾನು ಮಹಾಭಕ್ತಿ ಶಬರಿಗೆ ಭಕ್ತಿಯ ಪ್ರತಿಫಲ ನೀಡದೆ ಹೋದೆ. ಮತ್ತೆ ನಿನ್ನನ್ನು ಹುಡುಕುತ್ತಾ ಮುನ್ನಡೆದು ಹೋದೆ. ಇದರಿಂದ ನನ್ನ ಪರಮ ಭಕ್ತಿ ಶಬರಿಯ ಭಕ್ತಿಗೆ ಪೂರ್ಣ ಫಲ ದೊರೆಯಲೇ ಇಲ್ಲ ದೇವಿ. ಚಾಂಡಾಲಿನಿ, ನಿನಗೆ ತಿಳಿದಿಲ್ಲವೇ? ಯಾವುದೇ ಮನೆಯೊಳಗೆ ನೀನು ಕಾಲಿಟ್ಟರೆ ಯಮ ಪ್ರವೇಶಿಸಿದಂತೆ. ಎಲ್ಲಿ ನೀನು ಕಾಲಿಟ್ಟರೂ ಅಲ್ಲಿ ಮೃತ್ಯು ಕುಣಿಯುತ್ತದೆ. ನಿನ್ನ ಊಟಕ್ಕಾಗಿ ನೀನು ಮತ್ತೊಬ್ಬರ ಪ್ರಾಣ ಬಲಿ ಪಡೆಯುವೆಯಾ? ಎಲ್ಲಿ ನೀನು ಕಾಲಿಟ್ಟರೂ ಅಲ್ಲಿ ಮೃತ್ಯು ಕುಣಿಯುತ್ತದೆ. ನಿನ್ನ ಊಟಕ್ಕಾಗಿ ನೀನು ಮತ್ತೊಬ್ಬರ ಪ್ರಾಣ ಬಲಿ ಪಡೆಯುವೆಯಾ? ಇಲ್ಲ, ನಾನಷ್ಟು ಸ್ವಾರ್ಥಿ ಅಲ್ಲ. ನನ್ನ ಊಟಕ್ಕಾಗಿ ಇನ್ನೊಬ್ಬರ ಜೀವಕ್ಕೆ ಮೃತ್ಯುವಾಗಲಾರೆ. ನಮ್ಮ ಮನೆಯಿಂದ ಯಾರು ಹಸುವಲ್ಲಿ ಹೋಗ್ಬಾರ್ದು. ನೀನು ಯೋಚನೆ ಮಾಡ್ಬೇಡ ಶಾರದೆ, ನಾನು ಈಗ್ಲೇ ಅವರಿಗೆ ಊಟದ ವ್ಯವಸ್ಥೆ ಮಾಡ್ತೀನಿ. ಅಮ್ಮ ಮಾಡಿದ ಬೆಣ್ಣೆ. ಶಾರದೆ, ನೀನೀಗ ಮನೆಗೆ ಹೋಗು, ಇಲ್ಲಾಂದ್ರೆ ನಮ್ಮಿಬ್ರಮ್ಮನೂ ಬರ್ತಾರೆ. ನಾವಿಬ್ರು ಸಿಕ್ಕಾಕೋತೀವಿ. ಹೋಗು ಹೋಗು ಹೋಗು. ಅಮ್ಮ ಹೇಳ್ತಾಳೆ, ಹಸುವಿಂದ ಯಾರು ಕೂಡ ನರಳಬಾರ್ದು ಅಂತ. ಅಮ್ಮ, ಇದನ್ ತಗೊಳ್ಳಿ. श्री कृष्ण गोविंद हरे मुरारी, हे नाथ नारायण वासुदेवा। श्री कृष्ण गोविंद हरे मुरारी, हे नाथ नारायण वासुदेवा। ಅಮ್ಮ, ಹೊಟ್ಟೆ ತುಂಬಾ ತಿನ್ನಿ. ಈಗ ನಾನು ಹೋಗ್ತೀನಿ. ಅಮ್ಮನ್ಗೇನಾದ್ರೂ ಎಚ್ಚರ ಆದ್ರೆ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲೇ ರಾತ್ರಿ ಕಳ್ತೋಗುತ್ತೆ. ಸರಿನಾ ಅಮ್ಮ? ಪ್ರಭು, ನಿನ್ ಲೀಲೆ ದೊಡ್ಡದು. ನಾನು ಒಂದು ಕಾಳು ಬೇಡಿದರೆ ನೀನು ಈ ಪಾಪಿಯ ಜೋಳಿಗೆಗೆ ಇಷ್ಟೊಂದು ನೀಡಿದೆಯಲ್ಲ.